Yo, Namaskara, boys and girls, uncles and aunties. Yo, boy Shaq is back again. He's the eyes and ears of the street. ತುಂಬ ದಿವಸ ಆಗೋಗಿತ್ತು ವ್ಲಾಗ್ ಮಾಡಿ. ಎಲ್ಲರೂ ಕೇಳ್ತಿದ್ರೆ ವ್ಲಾಗ್ ಯಾಕೆ ಬರ್ತಿಲ್ಲ ಅಂತ. ಸೊ ವೈರಲ್ ವಿಡಿಯೋ ಆದಮೇಲೆ ಸ್ವಲ್ಪ ಬ್ರೇಕ್ ಬೇಕು ಅನಿಸ್ತು. So I was not rushing to making vlogs. ಅಲ್ಲ, ಕಾಮೆಂಟ್ಸಲ್ಲಿ ಎಷ್ಟು ಜನ ರ್ಯಾಶಾಗಿ ಓಡಿಸ್ತೀಯಾ 70 ಓಡಿಸ್ತೀಯಾ 60 ಓಡಿಸ್ತಾ ಇದೆಯಾ ಇಂಥ ರೋಡ್ಗಳಲ್ಲಿ ಅಂತಾರೆ. ನಾನು ಸೀರಿಯಸ್ಲಿ ಕ್ಯಾಮ್ರಾದಲ್ಲಿ ಕಟ್ ಮಾಡಿರೋ ಪಾರ್ಟ್ಸ್ನ ಅವ್ರು ಏನಾದ್ರು ನೋಡಿಬಿಟ್ರೆ ಸತ್ತೋಗ್ಬಿಡ್ತಾರೆ. ನನಗೆ ಗೇಜ್ ಮಾಡೋಕ್ಕಾಗುತ್ತೆ. ನನ್ನ ಗಾಡಿ ಕೆಪಾಸಿಟಿ ಏನು ಅಂತ ಚೆನ್ನಾಗಿ ಗೊತ್ತು, ನನ್ನ ಕೆಪಾಸಿಟಿ ಏನು ಅಂತ ಚೆನ್ನಾಗಿ ಗೊತ್ತು. ಅದ್ರ ಮೇಲೆ ನಾನು ಓಡಿಸೋದು. ಸೊ ನಾನು ಆ ಥರ ಬೇಕಾಬಿಟ್ಟು ಚಪ್ರಿಗಳ ಥರ ಓಡಿಸಲ್ಲ. ಸುಮ್ಮನೆ ಜನಗಳು ಇರೋ ಕಡೆ ಎಲ್ಲ ನಾನು ಯಾವತ್ತೂ ಆಕ್ಸಿಲರೇಟ್ ಮಾಡಲ್ಲ. I look for an empty stretch, even it is 100 meters or 50 meters or 200 meters. I make sure that no one can cross. ಅಂಥ ಟೈಮಲ್ಲಿ ಮಾತ್ರ ನಾನು ಆಕ್ಸಿಲರೇಟ್ ಮಾಡೋದು. ಜನ ಒಂದು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಆಫ್ ಮೈ ವಿಡಿಯೋ ನೋಡಿಬಿಟ್ಟು ದೇ ಕ್ಯಾನ್ ಟೆಲ್ ದಟ್ ಐ ಆಮ್ ರ್ಯಾಶ್ ಡ್ರೈವಿಂಗ್. ಓಕೆ, ಸೊ ಫರ್ಗೆಟ್ ಇಟ್. ಜನ ಮಾತಾಡ್ತಾರೆ ಏನು ಮಾಡಿದ್ರು. ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಇಟ್. ಸೊ ಲೆಟ್ ದೆಮ್ ಬಿ ದೆಮ್ಸೆಲ್ಸ್ ಆ್ಯಂಡ್ ಲೆಟ್ ಅಸ್ ಬಿ ಅವರ್ಸೆಲ್ಸ್. It was not that of a busy week. It was a good week for me. ನಿನ್ನೆ ಈ ಸ್ಪಾಟಲ್ಲಿ ಹೋಗ್ತಾ ಇದ್ದೆ. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ, ಹೆಲ್ಮೆಟು ಹಾಕ್ಕೊಂಡಿದ್ದೀನಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ, ಸ್ಲೋ ಆಗೇ ಓಡಿಸ್ತಾ ಇದ್ದೀನಿ. ಸುಮ್ಮನೆ ಕಾಪ್ಸ್ಗಳು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ನೋಡಿದ ತಕ್ಷಣ ಫುಲ್ ಫ್ರೀಕ್ ಔಟ್ ಆಗಿಬಿಟ್ರು ಅವರು. ನಾನು ಇವ್ರು ಯಾಕಪ್ಪ ಹಿಂಗೆ ಫ್ರೀಕ್ ಔಟ್ ಆಗ್ತಾ ಇದ್ದಾರೆ ಅಂತ ನನಗೂ ಫ್ರೀಕ್ ಔಟ್ ಆಗಿಬಿಡ್ತು. ನನ್ನ ಮಕ್ಳು ನೋಟಿಸ್ ಮಾಡಿದ ತಕ್ಷಣವೇ ಯೂಟರ್ನ್ ಹಾಕ್ಕೊಂಡು ಬಂದುಬಿಟ್ಟೆ. ಅಲ್ಲ, ಏನು ಸುಮ್ಮನೆ ರ್ಯಾಂಡಮ್ ಆಗಿ ಹೌ ಕ್ಯಾನ್ ದೇ ಇವನ್ ಸ್ಟಾಪ್ ಅಸ್ ಲೈಕ್ ದ್ಯಾಟ್? ಏ ಶುಡಂಟ್ ಡೂ ದ್ಯಾಟ್. ಸೊ ನೀವು ಯಾಕೆ ನನ್ನ ಹಿಡಿತೀರಾ ಅಂತ ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನಾನು ಯೂಟರ್ನ್ ಹಾಕ್ಕೊಳೋದೆ. ನಾನೇನಕ್ಕೆ ನಿಲ್ಲಿಸ್ಬಿಟ್ಟು ಟೈಮ್ ವೇಸ್ಟ್ ಮಾಡಲಿ? ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದ್ಯಾಟ್ ಶಿಟ್. ಈಗಿನ ಸಮಾಜ ಹೇಗಾಗಿದೆ ಅಂದರೆ, ಲೈಫಲ್ಲಿ ಎಲ್ಲರಿಗೂ ಅಪ್ಗ್ರೇಡ್ ಬೇಕು ಗುರು. ಫಾರ್ ಎಕ್ಸಾಂಪಲ್, ಒಬ್ಬ ನೋಡೋಕ್ಕೆ ಅಷ್ಟೊಂದು ಗುಡ್ ಲುಕ್ಸ್ ಇಲ್ಲದೆ ಇರೋ ಹುಡ್ಗಂಗೆ ಅವನಿಗಿನ್ನ ಚೆನ್ನಾಗಿರೋ ಹುಡುಗಿನೇ ಬೇಕು, ಅವನಿಗಿನ್ನ ಫಿಟ್ಟಾಗಿರೋ ಹುಡುಗಿ ಬೇಕು, ಅವನಿಗಿನ್ನ ಗುಡ್ ಲುಕ್ಸ್ ಇರೋ ಹುಡುಗಿನೇ ಬೇಕು ಪಾರ್ಟ್ನರಾಗಿ. ಆ ಫಿಟ್ಟಾಗಿರೋ ಹುಡುಗಿಗೆ, ಆ ಚೆನ್ನಾಗಿರೋ ಹುಡುಗಿಗೆ ಎಂಥ ಹುಡುಗ ಬೇಕಾಗ್ತಾನೆ ಅಂದರೆ, ಅವಳಿಗಿನ್ನ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು, ಅವಳಿಗಿನ್ನ ಸ್ಟೇಟಸ್ ಇರಬೇಕು, ಅವಳಿಗಿನ್ನ ಒಂದು ಲೆವೆಲ್ ಮೇಲೇ ಇರಬೇಕು.
ಸೊ ಜಸ್ಟ್ ಇಮ್ಯಾಜಿನ್, ನಿಮ್ಮ ಹತ್ರ ಎಲ್ಲ ಇದೆ, ದುಡ್ಡು ಕಾಸು ಎಲ್ಲ, ಗುಡ್ ಲುಕ್ಸು ಇದೆ. ಅವಾಗ ನಿಮಗೆ ಯಾವ ಥರ ವ್ಯಕ್ತಿ ಬೇಕಾಗ್ತಾರೆ ಅಂದರೆ, ಒಳ್ಳೆ ಮನಸ್ಸಿರೋ ವ್ಯಕ್ತಿ, ಒಳ್ಳೆ ಪರ್ಸನಾಲಿಟಿ ಇರೋಳು, ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಬೇಕಾಗ್ತಾಳೆ. ಓಕೆಪ್ಪ, ನಿಮ್ಮ ಹತ್ರ ಒಳ್ಳೆ ಪರ್ಸನಾಲಿಟಿ ಇದೆ, ಒಳ್ಳೆ ನೇಚರ್ ಇದೆ, ಒಳ್ಳೆ ಮನಸ್ಸಿದೆ. ಆವಾಗ ಏನು ಹೇಳುತ್ತೆ ಗೊತ್ತಾ ಪ್ರಪಂಚ? ಇಲ್ಲೇ ಇರೋದು ಟ್ವಿಸ್ಟು. ಅಡ್ಜಸ್ಟ್ ಆಗು, ಕಾಂಪ್ರಮೈಸ್ ಆಗ್ಬಿಡು, ನಿನ್ನ ಆಸೆಗಳನ್ನೆಲ್ಲ ಬಿಟ್ಬಿಡು ಅನ್ನುತ್ತೆ. ಇದು ನ್ಯಾಯನಾ? ಹಾಂ, ನಮ್ಮ ಹತ್ರ ಏನಿಲ್ವೋ ಅದನ್ನೇ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಲೂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಏನಂದರೆ ಆ ಲೂಪು, ನಮ್ಮನ್ನು ಇಷ್ಟಪಡೋ ವ್ಯಕ್ತಿ ಜೊತೆ ನಾವು ಖುಷಿಯಾಗಿರ್ಬೋದಾ, ಇಲ್ಲ ನಮಗಿಷ್ಟ ಆಗೋ ವ್ಯಕ್ತಿನ ನಾವು ಹುಡ್ಕೊಂಡು ಹೋಗ್ತಾನೇ ಇದ್ದರೆ ಅವ್ರು ನಮಗೆ ಸಿಗ್ತಾರಾ? ಹೋಗೋಣ. ಬಾಬಾ ಏನು ಟ್ರಾಫಿಕ್ ಗುರು. ಹೋಗ್ರಪ್ಪ. ಸಿಗ್ನಲ್ ಕೊಟ್ಟಿದ್ದಾರೆ, ನನ್ನ ಮಕ್ಕಳು ಹೋಗಲ್ಲ. ಹಂಗೇನೋ ಬರ್ತಾ ಇರ್ತಾರೆ ಬಡ್ಡಿ ಮಕ್ಕಳು. ವೀಕೆಂಡ್ ಆದರೆ ಸಾಕು, ಜನ ಎಲ್ಲ ಮನೆಯಿಂದ ಆಚೆ ಕಡೆ ಓಡಿ ಬಂದ್ಬಿಡ್ತಾರೆ. ವಾವ್, ಆರೆಂಜ್ ಕಲರ್ ಜಾಗ್ವಾರ್ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಾಗರು ಈ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ನೋಡ್ತಾ ಇರ್ತೀವಿ, ಈ ದಪ್ಪಕ್ಕಿರೋ ಹುಡುಗಿರುಗಳು ಏನಾದ್ರು ಪೋಸ್ಟ್ ಹಾಕಿದ್ರೆ ಕಾಮೆಂಟ್ಸಲ್ಲಂತೂ ಫುಲ್ಲು ಯು ಗೋ ಕ್ವೀನ್, ಸ್ಲೇ ಕ್ವೀನ್, ಅದಕ್ಕೆ ಇದಕ್ಕೆ ಅಂತ ಫುಲ್ಲು ಸಪೋರ್ಟು, ಫುಲ್ಲು ಪಾಸಿಟಿವಿಟಿ ಇರುತ್ತೆ. ಅದೇ ನಮ್ಮ ದಪ್ಪಗಿರೋ ಹುಡುಗರೇನಾದ್ರು ಪೋಸ್ಟ್ ಮಾಡಿಬಿಟ್ರೆ, ಏಯ್ ಜಿಮ್ಗೆ ಹೋಗೋ ಬೇವರ್ಸಿ ಅಂದಿ ನನ್ನ ಮಗನೇ ಅಂತ ಮಖದ ತುಂಬ ಹೋಗ್ದಿರ್ತೀರಾ. ಯಾಕೆ ದೌರ್ಜನ್ಯ? ಯಾಕೆ ಥರ ಪೀಸ್ ಆಗಿದೆ ಗುರು ಇವತ್ತು ಸ್ಯಾಟರ್ಡೆ ನೈಟು. What's up? Yo. ಯಾರೋ ಅವನೇನಕ್ಕೆ ಹಂಗೆ ನೋಡ್ದ? ಹಲೋ, ಏನಾಗಿಲ್ಲ ಗೈಸ್, ಆಲ್ ಗುಡ್. ದಟ್ಸ್ ಇಟ್ ಫಾರ್ ಟುನೈಟ್ಸ್ ವ್ಲಾಗ್. ಬಾಯ್.